ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕುಮಾರ್. ಸ್ಕಿಲ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಮ್ಮ ಚಾನಲ್ನಲ್ಲಿ ಉದ್ಯೋಗಕ್ಕೆ ಅವಶ್ಯಕವಾಗುವ ಕಂಪ್ಯೂಟರ್ ಕೋರ್ಸ್ ಹಾಗೂ ವಿವಿಧ ರೀತಿಯ ಜಾಬ್ ಸ್ಕಿಲ್ಸ್ಗಳನ್ನು ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಕಲಿಸ್ಕೊಡ್ತಿದ್ದೀವಿ. ನಿಮ್ಗೇನಾದ್ರೂ ಈ ರೀತಿ ಹೊಸ ಕೋರ್ಸ್ ಕಲಿತು ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೋರ್ಸ್ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಲೋ ಸ್ನೇಹಿತರೆ, ನಾವು ಈ ದಿನ ಟ್ಯಾಲಿಯಲ್ಲಿ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪ ಅಂದರೆ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅಂತೇಳಿ. ಈ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅಂತಂದರೆ ಬಿಸ್ನೆಸ್ ಓನರು ತನ್ನ ಬಿಸ್ನೆಸ್ಗೋಸ್ಕರ 2 ಇಲ್ಲ 3 ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಾಗ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದರೆ ಆ ಟ್ರಾನ್ಸ್ಫರ್ ಆಗಿರೋ ಅಮೌಂಟನ್ನು ಈ ಟ್ಯಾಲಿಯಲ್ಲಿ ಯಾವ ರೀತಿ ಎಂಟ್ರಿ ಮಾಡ್ಬೇಕಂತೇಳಿ ಈ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಸಲ್ಲಿ ನಾವು ತಿಳ್ಕೊಳ್ಳೋಣಂತೆ. ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಿದೆಯಲ್ಲ, ಈ ಪ್ರಾಬ್ಲಮ್ನ ನೀವು ನೋಟ್ ಮಾಡ್ಕರಿ. ಹಾಗೆ ಈ ರೀತಿ ನೀವು ನೋಟ್ ಮಾಡ್ಕೊಂಡ್ಮೇಲೆ ಈ ಪ್ರಾಬ್ಲಮ್ ಪ್ರಕಾರ ನಾವು ಒಂದೊಂದನೇ ಬಿಡಿಸ್ಕೊಂತ ಹೋಗೋಣಂತೆ. ಫಸ್ಟ್ ಥಿಂಗು, ನಾವು ಮಿಸ್ಟರ್ ನವೀನ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 4 lakh rupees ಅಂತಿದೆಯಲ್ಲ, ಇದರಲ್ಲಿ ಮೊದಲು ನಾವು ಒಂದು ಕಂಪ್ನಿ ಕ್ರಿಯೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ರಿಯೇಟ್ ಕಂಪನಿ ಅಂತ ಇದೆಯಲ್ಲ, ನಾನು ಕ್ರಿಯೇಟ್ ಕಂಪ್ನಿಗೆ ಎಂಟರ್ ಅಂತ ಕ್ಲಿಕ್ ಮಾಡ್ತೀನಿ. ಈ ರೀತಿ ಕಂಪ್ನಿ ನೇಮ್ ಕೇಳ್ತಿದ್ದೆಲ್ಲ, ಕಂಪ್ನಿ ನೇಮ್ನ ನಾನು ಮಿಸ್ಟರ್ ನವೀನ್ ಅನ್ನೋರು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ, ಅದಕ್ಕೆ ನಾನು ಮಿಸ್ಟರ್ ನವೀನ್ ಕಂಪನಿ ಅಂತೇಳಿ ಇದಕ್ಕೆ ಹೆಸರು ಕೊಡ್ತೀನಂತೆ. ಇಲ್ಲಿ ಅಡ್ರೆಸ್ ಕೇಳ್ತಿದ್ದಿಲ್ಲ, ಅಡ್ರೆಸ್ಸಲ್ಲಿ ನಾನು ಮ್ಯಾಂಗ್ಳೂರ್ ಅಂತ ಕೊಡ್ತೀನಿ. ಈ ರೀತಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಎ ಅಂತ ಪ್ರೆಸ್ ಮಾಡ್ತೀನಿ. ಈ ರೀತಿ ಕಂಪ್ನಿ ಅನ್ನೋದು ಸೇವ್ ಆಗುತ್ತೆ. ನೆಕ್ಸ್ಟ್ ಥಿಂಗ್ ನಾವು ಏನು ಮಾಡಬೇಕು, ಅಕೌಂಟಿಂಗ್ ಇನ್ಫೋದಲ್ಲಿ ಲೆಡ್ಜರ್ಸ್ನ ಕ್ರಿಯೇಷನ್ ಮಾಡಬೇಕಲ್ಲ, ಅಕೌಂಟಿಂಗ್ ಇನ್ಫೋದಲ್ಲಿ ಎಂಟರ್ ಕ್ಲಿಕ್ ಪ್ರೆಸ್ ಮಾಡ್ತೀನಿ. ಅದೇ ರೀತಿ ಲೆಡ್ಜರ್ಸ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ಸಿಂಗಲ್ ಲೆಡ್ಜರು, ಮಲ್ಟಿಪಲ್ ಲೆಡ್ಜರ್ಸ್ ಅಂತಿದೆಯಲ್ಲ, ಈ ಮಲ್ಟಿಪಲ್ ಲೆಡ್ಜರ್ಸಲ್ಲಿ ಕ್ರಿಯೇಟ್ ಮಾಡ್ತೀನಿ ನಾನು. ಇದರಲ್ಲಿ ನಾನು ಆಲ್ ಐಟಮ್ಸ್ ಅಂತ ತಗೊಂಡು ಈ ಪ್ರಾಬ್ಲಮ್ ಪ್ರಕಾರ ಮಿಸ್ಟರ್ ನವೀನ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 4 lakh rupees ಅಂತಿದೆಯಲ್ಲ, ನಾನು ಮಿಸ್ಟರ್ ನವೀನ್ ಅನ್ನೋ ಲೆಡ್ಜರ್ನ ಕ್ರಿಯೇಷನ್ ಮಾಡ್ತೀನಿ. ಮಿಸ್ಟರ್ ನವೀನ್ ಅನ್ನೋ ಲೆಡ್ಜರು ಅದು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಅವರು ಕ್ಯಾಪಿಟಲ್ ಅಕೌಂಟ್ ಅಂಡರ್ ಬರ್ತಾರೆ. ಯಾರೆಲ್ಲ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಅವರೆಲ್ಲ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಬರ್ತಾರೆ. ಹಾಗೆ ಕ್ಯಾಶ್ ಡೆಪಾಸಿಟ್ ಇಂಟು SBI ಅಂತಿದೆ. ಇದರಲ್ಲಿ 2 ಲೆಡ್ಜರ್ ಮಾಡಬೇಕಾಗುತ್ತೆ ನಾವು, ಒಂದು ಕ್ಯಾಶ್ ಅಂತೇಳಿ, ಇನ್ನೊಂದು SBI ಅಂತೇಳಿ. ಈ ಟ್ಯಾಲಿಯಲ್ಲಿ ಕ್ಯಾಶ್ ಅನ್ನೋ ಲೆಡ್ಜರು ಡಿಫಾಲ್ಟ್ ಆಗಿ ಸೇವ್ ಆಗಿರುತ್ತೆ, ಅದರಿಂದ ನಾವು ಕ್ಯಾಶ್ ಅನ್ನೋದನ್ನು ಹಾಕಬಾರ್ದು. ಇಲ್ಲಿ SBI ಅಂತಿದೆಯಲ್ಲ, SBI ಅನ್ನೋ ಲೆಡ್ಜರ್ ನಾನು ಕ್ರಿಯೇಷನ್ ಮಾಡ್ತೀನಿ. SBI ಬ್ಯಾಂಕ್ ಅಂತ ಒಂದು ಲೆಡ್ಜರ್ ಕ್ರಿಯೇಷನ್ ಮಾಡ್ತೀನಿ. ಈ ರೀತಿ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಬ್ಯಾಂಕ್ ಅಕೌಂಟ್ ಅಂಡರ್ ಬರುತ್ತೆ. ಈ ಬ್ಯಾಂಕ್ ಅಕೌಂಟ್ ಅಂಡರ್ ನಾನು ಸೆಲೆಕ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ಕ್ಯಾಶ್ ಡೆಪಾಸಿಟ್ ಇಂಟು HDFC 1 lakh rupees ಅಂತಿದೆ. ಇಲ್ಲಿ HDFC ಅಂತೇಳಿ ಮತ್ತೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ಈ ಬ್ಯಾಂಕ್ ಅಕೌಂಟಲ್ಲಿ HDFC ಬ್ಯಾಂಕ್ ಅಕೌಂಟ್ ಅನ್ನೋದು ಬ್ಯಾಂಕ್ ಅಕೌಂಟ್ಸ್ ಅಂಡರ್ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಒಂದು ನೋಡ್ಬೋದು, ಕ್ಯಾಶ್ ಡೆಪಾಸಿಟೆಡ್ ಇಂಟು ಕರ್ನಾಟಕ ಬ್ಯಾಂಕು 1 lakh rupees ಅಂತಿದೆ. ಇದೇ ರೀತಿ ಕರ್ನಾಟಕ ಬ್ಯಾಂಕ್ ಅಂತೇಳಿ ಒಂದು ಲೆಜರ್ನ ಕ್ರಿಯೇಷನ್ ಮಾಡಬೇಕಾಗುತ್ತೆ ನಾವು. ಇದು ಕೂಡ ಬ್ಯಾಂಕ್ ಅಕೌಂಟ್ ಅಂಡರ್ ಬರುತ್ತೆ. ಹಾಗೆ ನೆಕ್ಸ್ಟ್ ಒಂದು ನೋಡೋದಾದರೆ ಫರ್ನಿಚರ್ ಪರ್ಚೇಸ್ಡ್ ಥ್ರೂ SBI 25,000 rupees ಅಂತಿದೆ. ಇಲ್ಲಿ ಫರ್ನಿಚರ್ ಅನ್ನೋ ಒಂದು ಲೆಜರ್ನ ನಾವು ಕ್ರಿಯೇಟ್ ಮಾಡಬೇಕು. ಈ ಫರ್ನಿಚರ್ ಅನ್ನೋದು ಎಲ್ಲ ಏನಾಗುತ್ತೆ, ಫಿಕ್ಸ್ಡ್ ಅಸೆಟ್ ಆಗುತ್ತೆ. ಹಾಗೆ ಇದರಲ್ಲಿ ಫರ್ನಿಚರ್ ಪರ್ಚೇಸ್ ಥ್ರೂ SBI ಅಂತಿದೆಯಲ್ಲ, ಫರ್ನಿಚರ್ ಅನ್ನೋ ಲೆಜರ್ ನಾನು ಕ್ರಿಯೇಷನ್ ಮಾಡಿದ್ದೀನಿ. ಅದೇ ರೀತಿ SBI ಅನ್ನೋ ಲೆಜರ್ನು ಕೂಡ ಕ್ರಿಯೇಟ್ ಮಾಡಬೇಕು. ಆದರೆ SBI ಅನ್ನೋ ಲೆಜರ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ನೆಕ್ಸ್ಟ್ ಒಂದು ಪ್ರಾಬ್ಲಮ್ಗೆ ಹೋಗ್ತೀನಿ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 800 rupees ಅಂತಿದೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇದು ಏನಾಗುತ್ತೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ನಮ್ಮ ಬಿಸ್ನೆಸ್ಗೆ ಏನಾದರೂ ಖರ್ಚಿದ್ರೆ ಅದೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಬರುತ್ತೆ. ಅದೇ ರೀತಿ HDFC ಬ್ಯಾಂಕ್ ಟು SBI ಬ್ಯಾಂಕು 15,000 rupees ಅಂತಿದೆ. ಅಂದರೆ HDFC ಬ್ಯಾಂಕಿಂದ SBI ಬ್ಯಾಂಕಿಗೆ 15,000 rupees ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಅರ್ಥ ಇದ್ರದ್ದು. ಇದರಲ್ಲಿ 2 ಲೆಜರ್ಸ್ನ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, HDFC ಹಾಗೆ SBI ಅಂತೇಳಿ. ಹಾಗೆ ನೆಕ್ಸ್ಟ್ ಒಂದು ನೋಡೋದಾದರೆ ಕರ್ನಾಟಕ ಬ್ಯಾಂಕ್ ಟು HDFC ಬ್ಯಾಂಕು 42,000 rupees ಅಂತಿದೆ. ಈ 2 ಲೆಜರ್ ಕೂಡ ಆಲ್ರೆಡಿ ನಾನು ಕ್ರಿಯೇಷನ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಒಂದು ನೋಡೋದಾದರೆ ಡೊನೇಷನ್ ರಿಸೀವ್ಡ್ ಥ್ರೂ HDFC ಬ್ಯಾಂಕು 10,000 rupees ಅಂತಿದೆ. ಇಲ್ಲಿ ಡೊನೇಷನ್ ರಿಸೀವ್ಡ್ ಅಂತೇಳಿ ಒಂದು ನಾನು ಲೆಜರ್ನ ಕ್ರಿಯೇಷನ್ ಮಾಡ್ತೀನಿ. ಇದೇನಂದರೆ ಇಂಡೈರೆಕ್ಟ್ ಇನ್ಕಮ್ ಅಂಡರ್ ಬರುತ್ತೆ, ಯಾಕಂದರೆ ಅದು ನನಗೆ ಇನ್ಕಮ್ ಆಗ್ತಿರೋದ್ರಿಂದ ಇಂಡೈರೆಕ್ಟ್ ಇನ್ಕಮ್ ಅಂಡರ್ ಬರುತ್ತೆ. ಅದೇ ರೀತಿ SBI ಬ್ಯಾಂಕ್ ಟು HDFC ಬ್ಯಾಂಕು 15,500 rupees ಅಂತಿದೆ. SBI ಬ್ಯಾಂಕಿಂದ HDFC ಬ್ಯಾಂಕಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಿದೆ. ಇದನ್ನು ಕೂಡ ನಾನು ಲೆಜರ್ಸ್ ಆಲ್ರೆಡಿ 2 ಲೆಜರ್ಸ್ ಕ್ರಿಯೇಷನ್ ಆಗಿದೆ. ಹಾಗೆ ನೆಕ್ಸ್ಟ್ ಒಂದು ಕರ್ನಾಟಕ ಬ್ಯಾಂಕ್ ಟು SBI ಬ್ಯಾಂಕು 23,500 rupees ಅಂತಿದೆ. ಈ ಲೆಜರ್ಸ್ ಕೂಡ ಕ್ರಿಯೇಟ್ ಆಗಿದೆ. ಹಾಗೆ ಲಾಸ್ಟ್ ಒಂದು ನೋಡೋದಾದರೆ ಕ್ಯಾಶ್ ವಿಡ್ರಾ ಟು ಕರ್ನಾಟಕ ಬ್ಯಾಂಕು 33,000 rupees ಅಂತಿದೆ. ಇಲ್ಲಿ ಕರ್ನಾಟಕ ಬ್ಯಾಂಕ್ ಅನ್ನೋ ಲೆಜರು ಕ್ರಿಯೇಟ್ ಆಗಿದೆ. ಕ್ಯಾಶ್ ಅನ್ನೋದು ಡಿಫಾಲ್ಟಾಗಿ ಸೇವ್ ಆಗಿರುತ್ತೆ. ಇವಾಗ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ಅದೇ ರೀತಿ ನೀವು ಇಲ್ಲಿ ಡಿಸ್ಪ್ಲೇನಲ್ಲಿ ನೋಡ್ಬೋದು ನಾವು ಯಾವ ಲೆಜರ್ಸ್ ಕ್ರಿಯೇಷನ್ ಮಾಡಿದ್ದೀವಿ ಅಂತೇಳಿ. ಈ ಡಿಸ್ಪ್ಲೇನಲ್ಲಿ ನೋಡಿದರೆ ಆಲ್ ಐಟಮ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಫಸ್ಟ್ ಒಂದು ನೋಡ್ತಿರ್ಬೋದು ನೀವು, ಕ್ಯಾಶ್ ಅನ್ನೋದು ಡಿಫಾಲ್ಟಾಗಿ ಸೇವ್ ಆಗಿರುತ್ತೆ ನಮ್ಮ ಲೆಜರ್ಸಲ್ಲಿ. ಅದೇ ರೀತಿ 7th ಒಂದು ನೋಡ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ನೋದು ಕೂಡ ಡಿಫಾಲ್ಟಾಗಿ ಸೇವ್ ಆಗಿರುತ್ತೆ. ಕ್ಯಾಶ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ನೋ ಲೆಜರ್ಸ್ ಅದು ಆಲ್ರೆಡಿ ಕ್ರಿಯೇಟ್ ಮಾಡಿಬಿಟ್ಟಿರ್ತದೆ. ಹಾಗೆ ನಾನು ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬಂದು
ನಾನಿವಾಗ ನೆಕ್ಸ್ಟ್ ಥಿಂಗ್ ಏನು ಮಾಡ್ಬೇಕಂತಂದರೆ ಅಕೌಂಟಿಂಗ್ ವೋಚರ್ಸ್ ಆಗಬೇಕಾಗುತ್ತೆ. ಕಂಪ್ನಿ ಕ್ರಿಯೇಷನ್ ಆಯಿತು, ಲೆಜರ್ ಕ್ರಿಯೇಷನ್ ಆಯಿತು, ಅಕೌಂಟಿಂಗ್ ವೋಚರ್ಸ್ ಮಾಡಬೇಕಾಗುತ್ತೆ. ಅಕೌಂಟಿಂಗ್ ವೋಚರ್ಸಲ್ಲಿ ಈ ಫಸ್ಟ್ ಪ್ರಾಬ್ಲಮ್ ಪ್ರಕಾರ ಮಿಸ್ಟರ್ ನವೀನ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 4 lakh rupees ಅಂತ ಇದೆಯಲ್ಲ, ಅಂದರೆ 4 lakh rupees ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದು ನನಗೆ ಬಿಸ್ನೆಸ್ಸಿಗೆ ಅಮೌಂಟ್ ಬರ್ತಿದೆಯಲ್ಲ ಅದನ್ನು ನಾನು ರಿಸಿಪ್ಟಲ್ಲಿ ಹಾಕೋಬೇಕಾಗುತ್ತೆ. ರಿಸಿಪ್ಟಲ್ಲಿ ಬಿಸ್ನೆಸ್ಸಲ್ಲಿ ಅಮೌಂಟ್ನ ರಿಸೀವ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅಕೌಂಟ್ ಟೈಪ್ ನೋಡ್ತಿರ್ಬೋದು, ಕ್ಯಾಶ್, HDFC ಬ್ಯಾಂಕು, ಕರ್ನಾಟಕ ಬ್ಯಾಂಕು, SBI ಬ್ಯಾಂಕ್ ಇಲ್ಲೆಲ್ಲ ಇದೆಯಲ್ಲ. ನನಗೆ ಬಿಸ್ನೆಸ್ಸಿಗೆ ಕ್ಯಾಶ್ ರೂಪದಲ್ಲಿ ಅಮೌಂಟ್ ಬರ್ತೈತಿ. ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಯಾರಿಂದ ಬರ್ತಿದೆ ಅಂತೇಳಿ ಇಲ್ಲಿ ಲೆಜರ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀನಲ್ಲ, ಮಿಸ್ಟರ್ ನವೀನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ 4 lakh rupees ಅಂತ ಅಮೌಂಟ್ ಹಾಕಿ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಕ್ಯಾಶ್ ಡೆಪಾಸಿಟ್ ಇಂಟು SBI 2 lakh rupees ಅಂತಿದೆ. ಅಂದರೆ SBI ಬ್ಯಾಂಕಿಗೆ ನಾವು 2 lakh rupees ಅಮೌಂಟ್ ಅನ್ನೋದನ್ನು ಡೆಪಾಸಿಟ್ ಮಾಡಿವಿ ಅಂತೇಳಿ ಅರ್ಥ. ಅಂದರೆ ಈ 4 lakh rupees ಇನ್ವೆಸ್ಟ್ಮೆಂಟ್ ಮಾಡಿವಲ್ಲ ಅದರಲ್ಲಿ 2 lakh rupeesನ SBI ಬ್ಯಾಂಕಿಗೆ ಹಾಕಿವಿ ಅಂತೇಳಿ ಇದನ್ನು ಕಾಂಟ್ರಾ ಎಂಟ್ರಿಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕಾಂಟ್ರಾ ಎಂಟ್ರಿ ಬಗ್ಗೆ ಆಲ್ರೆಡಿ ನಿಮಗೆ ಕ್ಲಾಸ್ ಆಗಿದೆಯಲ್ಲ, ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದಂತಂದರೆ ಪ್ರೀವಿಯಸ್ ಕ್ಲಾಸ್ನ ನೀವು ನೋಡ್ಕೋಬೋದು. F4 ಅಂತ ಪ್ರೆಸ್ ಮಾಡಿ ನಾನು ಕಾಂಟ್ರಾ ಎಂಟ್ರಿಗೆ ಬರ್ತೀನಿ. ಇಲ್ಲಿ ಅಕೌಂಟ್ ಟೈಪ್ ಅಂತಿದೆ. ಈ ಅಕೌಂಟ್ ಟೈಪಲ್ಲಿ ಅಮೌಂಟ್ ಯಾರಿಗೆ ಡೆಪಾಸಿಟ್ ಆಗ್ತಿದೆ ಅವ್ರಿಗೆ ಸೆಲೆಕ್ಟ್ ಮಾಡಬೇಕು. ನಾನು SBI ಬ್ಯಾಂಕಿಗೆ ಅಮೌಂಟ್ ಹಾಕ್ತಿದ್ದೀನಿ. ಥ್ರೂ ಎಲ್ಲಿಂದ ಅಂದರೆ ಕ್ಯಾಶಿಂದ ಹಾಕ್ತಿದ್ದೀನಿ. 2 lakh rupees ಅಂತ ಅಮೌಂಟ್ ಹಾಕಿ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ಈ ರೀತಿ ಡಿನಾಮಿನೇಷನ್ ಎಲ್ಲ ಕೇಳುತ್ತೆ, ನೀವು ಜಸ್ಟ್ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ಕೊರಿ ಅಷ್ಟೇ. ಹಾಗೆ ನೆಕ್ಸ್ಟ್ ಒನ್ ಕ್ಯಾಶ್ ಡೆಪಾಸಿಟೆಡ್ ಇಂಟು HDFC ಬ್ಯಾಂಕು 1 lakh rupees. ಅದೇ ರೀತಿ ಇನ್ನೊಂದು ₹1 ಲಕ್ಷ ಅಮೌಂಟ್ನ HDFC ಬ್ಯಾಂಕಿಗೆ ಕ್ಯಾಶ್ ಥ್ರೂ ಡೆಪಾಸಿಟ್ ಮಾಡಿದ್ದೀವಿ ಅಂತೇಳಿ ಅರ್ಥ. ಇದನ್ನು ಕಾಂಟ್ರಾ ಎಂಟ್ರಿಯಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಕೌಂಟ್ ಟೈಪಲ್ಲಿ HDFC ಬ್ಯಾಂಕಿಗೆ ಅಮೌಂಟ್ ಹೋಗ್ತಿದೆ, ಥ್ರೂ ಕ್ಯಾಶಿಂದ ಹೋಗ್ತಿದೆ. 1 lakh rupees ಅಂತ ಅಮೌಂಟ್ ಹಾಕ್ತೀನಿ, ಎಂಟರ್ ಹೊಡೆದು. ಈ ರೀತಿ ಕೇಳಿದರೆ ಜಸ್ಟ್ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ಕೊರಿ. ನಾನು ನೆಕ್ಸ್ಟ್ ಪ್ರಾಬ್ಲಮ್ನಲ್ಲಿ ಹೇಳ್ತೀನಂತೆ ಅದನ್ನು ಯಾವ ರೀತಿ ಎಂಟ್ರಿ ಮಾಡ್ಬೋದು ಅಂತೇಳಿ. ಹಾಗೆ ಮತ್ತೆ ನೆಕ್ಸ್ಟ್ ಒಂದು ನೋಡ್ಬೋದು ಕ್ಯಾಶ್ ಡೆಪಾಸಿಟ್ ಇಂಟು ಕರ್ನಾಟಕ ಬ್ಯಾಂಕು 1 lakh rupees ಅಂತಿದೆ. ಇದು ಕೂಡ ಕಾಂಟ್ರಾ ಎಂಟ್ರಿ ಆಗುತ್ತೆ. ಇಲ್ಲಿ ಕರ್ನಾಟಕ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. 1 lakh rupees ಅಮೌಂಟ್ ಹಾಕಿ ಎಂಟರ್ ಹೊಡೆದು ಈ ವೋಚರ್ನ ಸೇವ್ ಮಾಡ್ಕೊತೀನಿ. ಹಾಗೆ ನೆಕ್ಸ್ಟ್ ಒಂದು ನೋಡ್ಬೋದು ಫರ್ನಿಚರ್ ಪರ್ಚೇಸ್ಡ್ ಥ್ರೂ SBI 25,000 rupees ಅಂತಿದೆ. ಫರ್ನಿಚರ್ ಅನ್ನೋದು ಪರ್ಚೇಸ್ ಮಾಡ್ತಾ ಇದೀವಿ, ಥ್ರೂ SBI ಬ್ಯಾಂಕ್ ಪರ್ಚೇಸ್ ಮಾಡ್ತಾ ಇದೀವಿ. ಈ ರೀತಿ ಪರ್ಚೇಸ್ ಮಾಡ್ತಾ ಇದೀವಿ ಅಂದರೆ ಪೇಮೆಂಟ್ ಮಾಡ್ತಾ ಇದೀವಿ ಅಂತ ಅರ್ಥ. ಅದನ್ನು ಪೇಮೆಂಟಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ. F5 ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಕೌಂಟ್ ಅಂತಿದ್ದೆಲ್ಲ, ಇಲ್ಲಿ ಥ್ರೂ SBI ಬ್ಯಾಂಕ್ ಇರೋದ್ರಿಂದ SBI ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈ ಲೆಜರ್ಸಲ್ಲಿ ಫರ್ನಿಚರ್ ಅಂತ ಸೆಲೆಕ್ಟ್ ಮಾಡಿಕೊಂಡು 25,000 rupees ಅಮೌಂಟ್ ಹಾಕಿ ಸೇವ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ನೋಡ್ಬೋದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 800 rupees ಅಂತಿದೆ. ಇದು ಎಕ್ಸ್ಪೆನ್ಸಸ್ ಅಲ್ಲ, ಇದು ಕೂಡ ಪೇಮೆಂಟ್ ಆಗುತ್ತೆ. ಆದರೆ ಥ್ರೂ ಬ್ಯಾಂಕ್ ಅಂತ ಕೊಟ್ಟಿಲ್ಲ ಅಂತಂದರೆ ಡಿಫಾಲ್ಟಾಗಿ ಕ್ಯಾಶ್ ಇರುತ್ತೆ. ಕ್ಯಾಶ್ ಥ್ರೂ ನಾವು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗಿದೆ 800 rupees ಅಂತೇಳಿ ಎಂಟರ್ ಹೊಡೆದು ಈ ರೀತಿ ವೋಚರ್ನ ಸೇವ್ ಮಾಡ್ಕೊರಿ. ಹಾಗೆ ನೋಡಿರಿ ಇವಾಗ ಮೇನ್ ಪ್ರಾಬ್ಲಮ್ ಬಂದಿದೆ. HDFC ಬ್ಯಾಂಕ್ ಟು SBI ಬ್ಯಾಂಕು 15,000 rupees ಅಂತಿದೆ. ಅಂದರೆ HDFC ಬ್ಯಾಂಕಿಂದ SBI ಬ್ಯಾಂಕಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ, 15,000 ರೂಪಾಯಿ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ. ಈ ರೀತಿ ಬಂದಾಗ ಇದನ್ನು ಕಾಂಟ್ರಾ ಎಂಟ್ರಿಲಿ ಎಂಟ್ರಿ ಮಾಡಬೇಕಾಗುತ್ತೆ. F4 ಅಂತ ಪ್ರೆಸ್ ಮಾಡಿ ಈ ಕಾಂಟ್ರಾ ಎಂಟ್ರಿಯಲ್ಲಿ ವಿಡ್ರಾ, ಡೆಪಾಸಿಟು ಹಾಗೆ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಏನಾದ್ರು ಇದ್ದರೆ ಈ ಕಾಂಟ್ರಾ ಎಂಟ್ರಿಲೇ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಅಕೌಂಟ್ ಅಂತಿದೆಯಲ್ಲ, ನಾವು ಯಾವ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಹೋಗ್ತಿದೆ ಅದನ್ನು ಹಾಕಬೇಕಾಗುತ್ತೆ. ಈ ಪ್ರಾಬ್ಲಮ್ ಪ್ರಕಾರ HDFC ಬ್ಯಾಂಕಿಂದ SBI ಬ್ಯಾಂಕಿಗೆ ಹೋಗ್ತೈತಿ, ಅಂದರೆ SBI ಬ್ಯಾಂಕಿಗೆ ಅಮೌಂಟ್ ಹೋಗ್ತಿದೆ ಥ್ರೂ HDFC ಬ್ಯಾಂಕಿಂದ. ಅಮೌಂಟ್ ಎಷ್ಟಿದೆ ಅಂತ ನೋಡೋದಾದರೆ 15,000 rupees ಅಮೌಂಟ್ ಇದೆ. ಅದನ್ನು ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ಕೊತೀನಿ. ಹಾಗೆ ನೆಕ್ಸ್ಟ್ ಒಂದು ನೋಡ್ಬೋದು ಕರ್ನಾಟಕ ಬ್ಯಾಂಕ್ ಟು HDFC ಬ್ಯಾಂಕ್ 42,000 rupees ಅಂತಿದೆ. ಇದು ಕೂಡ ಕಾಂಟ್ರಾ ಎಂಟ್ರಿ ಆಗುತ್ತೆ. ಕರ್ನಾಟಕ ಬ್ಯಾಂಕಿಂದ HDFC ಬ್ಯಾಂಕಿಗೆ 42,000 rupees ಅಮೌಂಟ್ ಹೋಗ್ತಿದೆ. ಅಂದರೆ ಇಲ್ಲಿ ಮೇಲೆ HDFC ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಯಾಕಂದರೆ HDFC ಬ್ಯಾಂಕಿಗೆ ಅಮೌಂಟ್ ಹೋಗ್ತಿದೆ ಅಂತೇಳಿ ಅರ್ಥ. ಅದು ಎಲ್ಲಿಂದ ಹೋಗ್ತಿದೆ ಅಂದರೆ ಕರ್ನಾಟಕ ಬ್ಯಾಂಕಿಂದ ಹೋಗ್ತಿದೆ 42,000 rupees ಅಮೌಂಟನ್ನು. ಇವಾಗ ನಾವು ಎಂಟರ್ ಅಂತ ಪ್ರೆಸ್ ಮಾಡಿ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಒಂದು ನೋಡ್ತಿರ್ಬೋದು ಡೊನೇಷನ್ ರಿಸೀವ್ಡ್ ಥ್ರೂ HDFC ಬ್ಯಾಂಕು 10,000 rupees ಅಂತಿದೆ. ಡೊನೇಷನ್ ಅನ್ನೋದು ಅಮೌಂಟ್ ರಿಸೀವ್ ಆಗ್ತಿದೆ, ಆದರೆ ಅದು ಥ್ರೂ HDFC ಬ್ಯಾಂಕಿಂದ. ಅಂದರೆ ಅಮೌಂಟ್ ನಮಗೆ ಬರ್ತಿದೆ ಅಂತಂದರೆ ರಿಸಿಪ್ಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. F6 ಅಂತ ಕ್ಲಿಕ್ ಮಾಡಿರಿ, ರಿಸಿಪ್ಟಲ್ಲಿ ಹಾಕ್ರಿ. ಇಲ್ಲಿ ಅಕೌಂಟ್ ಅಂತ ಕೇಳ್ತಿದ್ದೆಲ್ಲ, ನಾವು ಇದರಲ್ಲಿ HDFC ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಯಾಕಂದರೆ HDFC ಬ್ಯಾಂಕಿಗೆ ಅಮೌಂಟ್ ಬರ್ತಿದೆ. ಥ್ರೂ ಯಾರಿಂದ ಅಂತಂದರೆ ಡೊನೇಷನ್ ರಿಸೀವ್ಡ್ ಇದೆಯಲ್ಲ, ಡೊನೇಷನ್ ರಿಸೀವ್ಡ್ನ ನಾನು ಸೆಲೆಕ್ಟ್ ಮಾಡ್ತೀನಿ. 10,000 rupees ಅಮೌಂಟ್ ಹಾಕ್ತೀನಿ. ಈ ರೀತಿ ಎಂಟರ್ ಅಂತ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ನೋಡೋದಾದರೆ SBI ಬ್ಯಾಂಕ್ ಟು HDFC ಬ್ಯಾಂಕು 15,500 rupees ಅಂತಿದೆ. ಅಂದರೆ SBI ಬ್ಯಾಂಕಿಂದ HDFC ಬ್ಯಾಂಕಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ 15,500 rupees ಅಂತೇಳಿ. ಇದು ಕಾಂಟ್ರಾದಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. F4 ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ಮೇಲೆ HDFC ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ SBI ಬ್ಯಾಂಕ್ ಅಂತ ಕೊಡ್ತೀನಿ. ಹಾಗೆ 15,500 rupees ಅಮೌಂಟ್ ಹಾಕಿ ಎಂಟರ್ ಹೊಡೆದು ಈ ರೀತಿ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ ಈ ವೋಚರ್ನ. ಹಾಗೆ ನೆಕ್ಸ್ಟ್ ಒಂದು ನೋಡೋದಾದರೆ ಕರ್ನಾಟಕ ಬ್ಯಾಂಕ್ ಟು SBI ಬ್ಯಾಂಕು 23,500 rupees ಅಂತಿದೆ. ಅಂದರೆ ಕರ್ನಾಟಕ ಬ್ಯಾಂಕಿಂದ SBI ಬ್ಯಾಂಕಿಗೆ 23,500 ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಇದು ಕೂಡ ಕಾಂಟ್ರಾದಲ್ಲಿ ಎಂಟ್ರಿ ಆಗುತ್ತೆ. ಮೇಲೆ ಅಕೌಂಟ್ ಇದೆಯಲ್ಲ, ಈ ಅಕೌಂಟಲ್ಲಿ SBI ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಒಂದು ಕರ್ನಾಟಕ ಬ್ಯಾಂಕ್ ಅಂತ ಇಲ್ಲಿ ಲೆಜರ್ಸಲ್ಲಿ ಸೆಲೆಕ್ಟ್ ಮಾಡಿಕೊಂಡು 23,500 rupees ನಾನು ಅಮೌಂಟ್ ಹಾಕಿ ಎಂಟರ್ ಹೊಡೆದು ಈ ರೀತಿ ವೋಚರ್ನ ಅಕ್ಸೆಪ್ಟ್ ಮಾಡ್ತೀನಿ ನಾನು.
ಹಾಗೆ ಲಾಸ್ಟ್ ಒಂದು ನೋಡೋದಾದರೆ ಕ್ಯಾಶ್ ವಿಡ್ರಾ ಟು ಕರ್ನಾಟಕ ಬ್ಯಾಂಕು 33,000 ರುಪೀಸ್ ಅಂತಿದೆ. ಅಂದರೆ ಕರ್ನಾಟಕ ಬ್ಯಾಂಕಿಂದ ನಾವು ಅಮೌಂಟನ್ನು ಡ್ರಾ ಮಾಡ್ತಾ ಇದ್ದೀವಿ 33,000 ರುಪೀಸ್ ಅಂತೇಳಿ. ಈ ರೀತಿ ವಿಡ್ರಾ ಇಲ್ಲ ಡೆಪಾಸಿಟ್ ಏನಾದ್ರು ಇದ್ದರೆ ಅದನ್ನು ಕಾಂಟ್ರಾ ಎಂಟ್ರಿಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಅಕೌಂಟ್ ಅಂತ ತೋರಿಸ್ತಿದೆಯಲ್ಲ, ಈ ಅಕೌಂಟ್ ಅಂದರೆ ಕ್ಯಾಶ್ ಯಾರಿಗೆ ಬರ್ತಿದೆ ಅಂತೇಳಿ. ಇವಾಗ ಡ್ರಾ ಮಾಡ್ತಿರೋದ್ರಿಂದ ನಾವು ಕ್ಯಾಶ್ಗೆ ಬರ್ತಿದೆ ಅಮೌಂಟ್ ಅಂತೇಳಿ. ಥ್ರೂ ಎಲ್ಲಿಂದ ಅಂತ ನೋಡೋದಾದರೆ ಕರ್ನಾಟಕ ಬ್ಯಾಂಕಿಂದ. ಹಾಗೆ ನಾನು ಇಲ್ಲಿ ಅಮೌಂಟನ್ನು 33,000 ರುಪೀಸ್ ಅಮೌಂಟ್ ಹಾಕಿ ಎಂಟರ್ ಅಂತ ಪ್ರೆಸ್ ಮಾಡಿ ಇದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ಲಾಸ್ಟಿಗೆ ನಾವು ಬ್ಯಾಲೆನ್ಸ್ ಶೀಟ್ನ ಚೆಕ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಅದು ಪ್ರಾಫಿಟ್ ಆಗಿದೆನೋ ಲಾಸ್ ಆಗಿದೆಲ್ಲ ಅಂತೇಳಿ ನೋಡಬೇಕಾಗುತ್ತೆ. ನಾನು ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತಿದೆಯಲ್ಲ, ಈ ಬ್ಯಾಲೆನ್ಸ್ ಶೀಟಲ್ಲಿ ಹೋಗ್ತೀನಿ. ಈ ಬ್ಯಾಲೆನ್ಸ್ ಶೀಟಲ್ಲಿ ಹೋದರೆ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ನೋದು ಲೆಫ್ಟ್ ಸೈಡ್ ತೋರಿಸ್ತಾ ಇರೋದ್ರಿಂದ ಈ 9,200 ರುಪೀಸ್ ಅನ್ನೋದು ಈ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗಿದೆ ಅಂತ ಅರ್ಥ. ಅದೇ ರೀತಿ ನನಗೆ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಎಷ್ಟಿದೆ ಅಂತ ನೋಡ್ಬೇಕಂತಂದರೆ ನಾನು ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡಿಸ್ಪ್ಲೇ ಅಂತ ಇದೆಯಲ್ಲ, ಈ ಡಿಸ್ಪ್ಲೇನಲ್ಲಿ ಹೋಗಿ ನಾವು ಅಕೌಂಟ್ಸ್ ಬುಕ್ಕಲ್ಲಿ ಹೋದರೆ ಈ ರೀತಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬುಕ್ಕಲ್ಲಿ ನಾವು ಚೆಕ್ ಮಾಡ್ಕೋಬೋದು. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ, HDFC, ಕರ್ನಾಟಕ ಬ್ಯಾಂಕು, SBI ಬ್ಯಾಂಕಲ್ಲಿ ಎಷ್ಟಿದೆ ಅಂತೇಳಿ ನಾವು ನೋಡ್ಕೋಬೋದು. ಈ ರೀತಿ ಪ್ರಾಬ್ಲಮ್ನ ನೀವು ಮಾಡಿರಿ. ಹಾಗೆ ಇಲ್ಲಿ ತೋರಿಸ್ತಿದೆಯಲ್ಲ, ಈ ಆನ್ಸರು ಅಲ್ಲಿ ನಿಮಗೆ ಬರಬೇಕಾಗುತ್ತೆ. ಅದೇ ರೀತಿ ನಾನು ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಬ್ಯಾಂಕ್ ಚೆಕ್ಸ್ ಅಂತಿದೆ, ಈ ಬ್ಯಾಂಕ್ ಚೆಕ್ಸಲ್ಲಿ ಚೆಕ್ ನಂಬರೆಲ್ಲ ಯಾವ ರೀತಿ ಟ್ಯಾಲಿಲಿ ಎಂಟ್ರಿ ಮಾಡಬೇಕಂತೇಳಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ತಿಳಿಸ್ಬೇಕಂತಿದ್ರೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.